ಹಲೋ, ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ 2024 ಶ್ರೀ ಕ್ಷೇತ್ರ ಪಟ್ಟಣಕಡೋಲಿ ವಿಠ್ಠಲ ಬೀರದೇವ ಜಾತ್ರೆ ನಿಮಿತ್ತ ನಾವು ಇಲ್ಲೆಲ್ಲ ಕೂಡಿದ ಸಭೆಯಲ್ಲಿ ಊರು ಗೌಡರಾದ ಕಾಕಾ ಪಾಟೀಲ್ ಅವರಿಗೆ ಹಾಗೂ ಇಲ್ಲಿ ನಗರಾಧ್ಯಕ್ಷ ಆದ ಸಹೋದರಿ ಕೋಳೆ ಕಾಳೆಯವರೇ, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ, ಕಾರ್ಯದರ್ಶಿಯವರೇ, ಎಲ್ಲ ಪಟ್ಟಣಕಡೋಲಿ ಹಿರಿಯರೇ, ಅದಕ್ಕೆ ಪ್ರಕಾರ ಬುದ್ನೂರು ಮತ್ತು ಸಂಕೇಶ್ವರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಮ್ಮ ಸ್ನೇಹಿತರು, ನಮ್ಮ ಅಂತಂಬರಾದಂಥ ರಾಯಭಾಗದ ರಾಮಚಂದ್ರ ಹೆಗಡೆ ಅವರೇ, ಇಲ್ಲಿ ಸಾಕಷ್ಟು ಹಿರಿಯರೆಲ್ಲ ಪಟ್ಟಣಕಡೋಲಿದವ್ರು ಕೂಡಿದರು. ಪ್ರತಿ ವರ್ಷದಂತೆ ಈ ವರ್ಷ ನಾವು ಜಾತ್ರೆ ಮಾಡೋದದ. ಈ ಜಾತ್ರೆ ನಮ್ಮದು ಅಕ್ಟೋಬರ್ 21, 22, 23, 21ನೇ ದಿವಸ ಸೋಮವಾರದ. ಆ ದಿವಸ ಬೆಳಗ್ಗೆ ನಾವು ಫರಾಂಡೆ ಮಹಾರಾಜ್ ಹೆಗಡೆ ಬಂತು ನಿವೇದಿ ಆಗ್ತಾಯಿದೆ. ಮಧ್ಯಾಹ್ನ 3 ಗಂಟೆಗೆ ಫರಾಂಡೆ ಮಹಾರಾಜ್ ಭಾಕ್ನುಗಾಗ್ತಾಯಿದೆ. ಅದೇ ದಿವಸ ಪೈಲೆ ಮತ್ತು 2ನೇ ಪಲ್ಲಕ್ಕಿ ಆಗ್ತವೆ. 2ನೇ ದಿವಸ ಮಂಗಳವಾರ ದಿವಸ ಜಗತಿ ನಿವೇದಿ ಇರ್ತದೆ. ಜಗತಿ ನಿವೇದಿ ದಿವಸ ಎಲ್ಲ ಊರು ಮಂದಿಯೆಲ್ಲ ಬಂದು ಕಸಿಂದ ಇಲ್ಲಿ ಅವರೆಲ್ಲ ನೈವೇದ್ಯ ತೋರಿಸ್ತಿರ್ತಾರೆ. ಆ ದಿವಸ 3ನೇದು ಮತ್ತು 4ನೇದು ಪಲ್ಲಕ್ಕಿ ಆಗ್ತದೆ. ಮತ್ತು ಏನು ಸೋಮವಾರ ಮಂಗಳವಾರ ಆದಮೇಲೆ ಬುಧವಾರ ದಿವಸ ಏನದ, ಆ ಬುಧವಾರ ದಿವಸ ಜಾತ್ರಾ ಹೊಡೆಯೋ ಕಾರ್ಯಕ್ರಮ ಇರ್ತದೆ. ಯಾರ್ಯಾರು ಬಂದು ತಮ್ಮ ಇಲ್ಲಿಂದ ಹಳ್ಳಿಯಿಂದಾಗಲಿ ಇಲ್ಲಿಂದಾಗಲಿ ಬಂದಂಥವು ನೈವೇದ್ಯ ತೋರಿಸಿ ಅವರೆಲ್ಲ ಈ ಜಾತ್ರೆ ಹೊಡೆಯೋ ಕಾರ್ಯಕ್ರಮದ. ದಯವಿಟ್ಟು ತಾವೆಲ್ಲ ಬಂಧುಗಳಿಗೆ ಒಂದೇ ವಿನಂತಿ ಏನಂದ್ರೆ, ನಾವಿಲ್ಲಿ ಬುದ್ನೂರ್ದವರು ನಮ್ಗೆ ಒಂದು 2 ದಿವಸ ಮೇಲೆ ಹೊರಡ್ತಾರೆ ಎಂಬಲ್ಲ. ಆದರೆ ನಾವು ಇಬ್ಬರು ಜನ ಹಲ್ಬಿಂದಿದವರು ಸಂಕೇಶ್ವರ್ ಮತ್ತು ಬುದ್ನೂರ್ದವರು 20ನೇ ತಾರೀಕಿಗೆ ತಮ್ಮ ನಿವೇದಿ ಮಾಡ್ಲಿಕ್ಕೆ ಇಲ್ಲಿ ಬರಬೇಕು. 21ನೇ ತಾರೀಕಿಗೆ ನಮ್ಮ ನಿವೇದಿ ಫರಾಂಡೆ ಮಹಾರಾಜ್ ಬಾಕ್ನುಕ. ಅದೇ ಪ್ರಕಾರ 22ನೇ ತಾರೀಕಿಗೆ ಭರ್ ಜಾತ್ರೆ, 23-4 ತಾರೀಕಿಗೆ ಬುಧವಾರ ಜಾತ್ರೆ ಹೊಡೆಯೋದು. ಈ ಟೈಪ್ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಎಲ್ಲ ಆತ್ಮೀಯ ಬಂಧುಗಳಿಗೆ ಸುತ್ತಮುತ್ತಲಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್ ಸಾಕಷ್ಟು ದೂರದಿಂದ ನಮ್ಮೆಲ್ಲ ಬಂಧುಗಳು ಪಟ್ಟಣಕಡೋಲಿ ಯಾತ್ರೆ ನಿಮಿತ್ತ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಪ್ರತಿ ವರ್ಷ ತಾವು ಹೇಗೆ ತಮ್ಮ ಪರಂಪರೆ ಪ್ರಕಾರ ಬರ್ತಾರೆ, ಆ ಪ್ರಕಾರ ಬಂದು ಎಲ್ಲರೂ ಕೂಡಿ ಜಾತ್ರೆ ಒಳ್ಳೆಯದಿಂದ, ಸಮಾಧಾನದಿಂದ, ಶಾಂತದಿಂದ ಮಾಡೋಣ ಅಂತ ಹೇಳಿ ನನ್ನ ಆದ ಮುಚ್ಚಾನೆ. ಜೈ. यानंतर मी प्रकाश काका यांना विनंती करतो की त्यांनी